ಚಲನಚಿತ್ರದ ನಿರ್ಮಾಪಕರಾದಂತಹ ಚೇತನ್ ರಮೇಶ್ ಮತ್ತು BJP ಮುಖಂಡರಾದಂತಹ ನಮ್ಮ ಹನುಮಂತೇಗೌಡರು ಹಾಗೂ ರಘು ಆಚಾರ್ಯರವರ ಜೊತೆ ನಾವಿವತ್ತು ಆನೇಕಲ್ ಈ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದಿದ್ದೀವಿ. ಭಾಳ ಖುಷಿ ಆಗ್ತಾಯಿದೆ, ಸಂತೋಷ ಆಗ್ತಾಯಿದೆ. ಇಷ್ಟು ಒಂದು ದೊಡ್ಡ ಒಂದು ಸಂಘಟನೆ ಇವತ್ತು ಈ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಅದರಲ್ಲಿ ರ್ಯಾಲಿ ಪ್ರತಿಯೊಂದು ಕೂಡ ಮಾಡಿದ್ದಾರೆ. ಕನ್ನಡಾಂಬೆ ಮೆರವಣಿಗೆಯನ್ನು ಕೂಡ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರಾದಂಥ ಮಂಜೂರವರು ಕನ್ನಡಾಂಬೆ ಮಂಜು ಅಂತೇಳಿ ಬಹಳ ಪ್ರಸಿದ್ಧಿಯಾಗಿದ್ದಾರೆ. ಅವರ ನೇತೃತ್ವದಲ್ಲಿ ಮತ್ತು ಕಾರ್ಮಿಕ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಾರಾಯಣ ಸ್ವಾಮಿಯವರು ಅವರ ಒಂದು ನೇತೃತ್ವದಲ್ಲಿ ಮತ್ತು ಯಲ್ಲಪ್ಪ ಸಂಘಟನಾ ಕಾರ್ಯದರ್ಶಿಗಳು ಮತ್ತು ಅನೇಕ ಕಾರ್ಮಿಕ ಒಕ್ಕೂಟದ ಸಂಘಟನೆಗಳ ಪದಾಧಿಕಾರಿಗಳು ಇವತ್ತು ಬಹಳ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಅದರಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ಎಲ್ಲ ಜಿಲ್ಲೆಯಿಂದಲೂ ಕೂಡ ಇವರು ಕೊಡ್ತಾ ಇರುವಂಥ ಪ್ರಶಸ್ತಿಗೆ ಸ್ವೀಕಾರ ಮಾಡಲಿಕ್ಕೆ ಎಲ್ಲ ಜಿಲ್ಲೆಯಿಂದಲೂ ಕೂಡ ಈ ಸಂಘ ಸಂಸ್ಥೆಗಳ ಒಂದು ಅಧ್ಯಕ್ಷರುಗಳು ಪದಾಧಿಕಾರಿಗಳು ಬಂದಿದ್ದಾರೆ, ಭಾಗವಹಿಸ್ತಾ ಇದ್ದಾರೆ. ನಮ್ಮ ಚಲನಚಿತ್ರ ಕ್ಷೇತ್ರದಿಂದ 1,000 ಸಿನಿಮಾ ಏನು ಸ್ಟಂಟ್ ಆ್ಯಕ್ಷನ್ ಡೈರೆಕ್ಟ್ರು ಮತ್ತು ನಿರ್ಮಾಪಕರು ಮತ್ತು ನಟರು ಕೂಡ ಆಗಿದ್ದಾರೆ. ಈಗ ಫೋರನ್ ಟೆಕ್ಸ್ಟ್ ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅನೇಕರು ಚಲನಚಿತ್ರದ ಅನೇಕ ಹೀರೋಗಳು ಮತ್ತು ನಿರ್ಮಾಪಕರು, ನಿರ್ದೇಶಕರು ಎಲ್ಲರೂ ಕೂಡ ಬಂದು ಭಾಗವಹಿಸಿದ್ದಾರೆ. ಬಟ್ ಆನೇಕಲ್ ಅಂದ ತಕ್ಷಣ ನಾನು ಬೆಂಗಳೂರಿಂದ ಆನೇಕಲ್ ಬಂದಾಗ ನನಗೆ ಭಾಳ ದುಃಖ ಆಯಿತು. ನನ್ನ ಸ್ನೇಹಿತ ಗಣಪ ಚಲನಚಿತ್ರದ ನಾಯಕ ನಟ ಸಂತೋಷ್ ಆನೇಕಲ್ ಬಾಲರಾಜರವರ ಪುತ್ರರು ಅವರು ಇತ್ತೀಚೆಗೆ ನಿಧನರಾದರು. ಅವರು ನನ್ನ ಗೆಳೆಯ. ಏಕೆಂದರೆ ನಾವು ಬೆಂಗಳೂರು ಗಾಂಧಿ ಬಜಾರಲ್ಲಿ ನಾವು ಫೈಟಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ವಿ. ಧ್ರುವ ಸರ್ಜಾ, ನಾನು ಮತ್ತು ಸಂತೋಷ್ ಅವರು ಭಾಳ ಒಳ್ಳೆಯ ಮೃದು ಸ್ವಭಾವದ ವ್ಯಕ್ತಿ. ಅವರು ಇತ್ತೀಚೆಗೆ ಭಾಳ ಬಡ್ಡಿಂಗ್ ಆರ್ಟಿಸ್ಟ್, ತುಂಬ ಚೆನ್ನಾಗಿ ಒಂದು 3-4 ಸಿನಿಮಾ ಕೆಂಪ ಅನ್ನುವಂಥ ಸಿನಿಮಾವನ್ನು ಪ್ರಾರಂಭದಲ್ಲಿ ಮಾಡಿದರು. ಈಗ ಗಣಪ ಮಾಡಿದರು, ಪಿಕ್ಚರ್ ಮಾಡಿದರು. ಅವರ ನೆನಪು ಕೂಡ ಬಂತು ನನಗೆ ಈ ಆನೇಕಲ್ ಬಂದಾಗ. ಬಟ್ ಏನಂದರೆ ಆನೇಕಲ್ ಅಂದರೆ ನಾನು ಕೇಳಿದ್ದೆ, ಬಟ್ ಸಂಘಟನೆಯಲ್ಲಿ ಎಲ್ಲರೂ ಕೂಡ ನಂಬರ್ 1ನಲ್ಲಿದ್ದಾರೆ ಅನ್ಸುತ್ತೆ. ಈ ನಾಡಿನ ನೆಲ, ಜಲ, ಭಾಷೆ ಬಗ್ಗೆ ಹೋರಾಟ ಮಾಡುವಂತಹ ಮತ್ತು ಕಾರ್ಮಿಕರ ಪರವಾಗಿ